ಸೂಪರ್ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್ ಲಕ್ಷಾಂತರ ಕೋಟ್ಯಾಂತರ ಆಪರೇಷನ್ಸ್ ಅಟ್ ಎ ಟೈಮ್ ಮಾಡುವ ಕೆಪಾಸಿಟಿ ಹೊಂದಿರುವಂತಹ ಕಂಪ್ಯೂಟರ್ ಆಗಿರುತ್ತೆ. ಲಕ್ಷಾಂತರ ಕೋಟ್ಯಾಂತರ ಆಪರೇಷನ್ಸ್ ಪರ್ ಸೆಕೆಂಡ್ ಮಾಡುವ ಸಾಮರ್ಥ್ಯ ಹೊಂದಿರುವಂತಹ ಕಂಪ್ಯೂಟರ್ ಆಗಿರುತ್ತೆ. ಸಾಮಾನ್ಯವಾಗಿ ಸೂಪರ್ ಕಂಪ್ಯೂಟರ್ ಸಾಮರ್ಥ್ಯವನ್ನು ಇದು ತುಂಬಾ ದೊಡ್ಡ ಗಾತ್ರದಲ್ಲಿರುತ್ತೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲಿ, ದೊಡ್ಡ ಬಿಲ್ಡಿಂಗ್ ನಲ್ಲಿ, ದೊಡ್ಡ ದೊಡ್ಡ ರೂಮ್ಗಳಲ್ಲಿ ವೆಂಟಿಲೇಟೆಡ್ ಏರ್ ವೆಂಟಿಲೇಷನ್ ಇರುವಂತಹ ರೂಮ್ ನಲ್ಲಿ ಇಡಲಾಗಿರುತ್ತೆ. ಲಕ್ಷಾಂತರ ಆಪರೇಷನ್ಸ್ ಪರ್ ಸೆಕೆಂಡ್ ಮಾಡುತ್ತೆ. ಸಾಮಾನ್ಯವಾಗಿ ಸೂಪರ್ ಕಂಪ್ಯೂಟರ್ ಸ್ಪೀಡ್ ಅನ್ನ ಪೆಟಾಫ್ಲಾಪ್ಸ್ ಅಲ್ಲಿ ಮೆಜರ್ ಮಾಡ್ತಾರೆ. ಪೆಟಾಫ್ಲಾಪ್ಸ್ ನಲ್ಲಿ ಮೆಜರ್ ಮಾಡ್ತಾರೆ. ಫ್ಲಾಪ್ಸ್ ಅಂದ್ರ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಂತ ಹೇಳ್ಬಿಟ್ಟು. ಫ್ಲಾಪ್ಸ್ ಅಂದ್ರ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಆಗಿರುತ್ತೆ. ಒಂದು ಪೆಟಾಫ್ಲಾಪ್ ಅಂತ ಹೇಳಿದ್ರೆ 10^15 ಆಗಿದೆ. 10^15 ಆಪರೇಷನ್ಸ್ ಮಿನಿಮಮ್ ಅದು 10^15 ಆಪರೇಷನ್ಸ್ ಪರ್ ಸೆಕೆಂಡ್ ಮಾಡೋ ಕೆಪಾಸಿಟಿಯನ್ನ ಸೂಪರ್ ಕಂಪ್ಯೂಟರ್ ಹೊಂದಿರುತ್ತೆ. ಇದಕ್ಕಿಂತ ಎಕ್ಸಾಫ್ಲಾಪ್ ಇನ್ನೂ ಹೆಚ್ಚಿನ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಮಾಡೋ ಕೆಪಾಸಿಟಿಯನ್ನ ಸೂಪರ್ ಕಂಪ್ಯೂಟರ್ಗಳು ಹೊಂದಿರುತ್ತೆ. ಸೂಪರ್ ಕಂಪ್ಯೂಟರ್ ಅಂತ ಕರೀತಾರೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇಟ್ಟಿರ್ತಾರೆ ಸೂಪರ್ ಕಂಪ್ಯೂಟರ್ಗಳನ್ನ. ಈ ಫ್ಲೂಯಿಡ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ, ವೆದರ್ ರಿಪೋರ್ಟ್ ಗಳನ್ನ ನೀಡೋದಕ್ಕೆ, ನ್ಯೂಕ್ಲಿಯರ್ ಟೆಸ್ಟ್ ಡಾಟಾ ನಾಲೆಜ್ ಮಾಡೋದಕ್ಕೆ, ಈ ತರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೂಪರ್ ಕಂಪ್ಯೂಟರ್ ಗಳನ್ನ ಬಳಕೆ ಮಾಡಲಾಗುತ್ತೆ. ಸೂಪರ್ ಕಂಪ್ಯೂಟರ್ನ ಯೂಸ್ ಮಾಡ್ಕೊಳ್ತಾರೆ. ಪ್ರಪಂಚದಲ್ಲಿ ಫಸ್ಟ್ ಟೈಮ್ ಸೂಪರ್ ಕಂಪ್ಯೂಟರ್ ಕಂಡು ಹಿಡಿದಿದ್ದು ಅಮೆರಿಕದವರು. ನಾವು ಅವಾಗ ಅಮೆರಿಕದವ್ರನ್ನ ಕೇಳ್ತೀವಿ ನಮ್ಗೊಂದು ಸೂಪರ್ ಕಂಪ್ಯೂಟರ್ ಕೊಡಿ ಅಂತ. ಆ ಟೈಮ್ ನಲ್ಲಿ ಇಂಡಿಯಾದವರು ಫಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿರ್ತಾರೆ. ಇಂದಿರಾ ಗಾಂಧಿ ಅವ್ರ ಟೈಮ್ ನಲ್ಲಿ 1970s ನಲ್ಲಿ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಹೇಳ್ಬಿಟ್ಟು ನ್ಯೂಕ್ಲಿಯರ್ ಟೆಸ್ಟ್ ಮಾಡೋದಕ್ಕೆ ಸೂಪರ್ ಕಂಪ್ಯೂಟರ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೊಡಲ್ಲ ಅವರು ಸೂಪರ್ ಕಂಪ್ಯೂಟರ್ನ. ಸೊ ಇಂಡಿಯಾದವ್ರು ಏನ್ ಮಾಡ್ತಾರೆ, ಸ್ವತಃ ನಾವೇ ನಮ್ಮ ಓನ್ ಸೂಪರ್ ಕಂಪ್ಯೂಟರ್ ಡೆವಲಪ್ ಮಾಡ್ಕೊಳ್ತೀವಿ. ಇಂಡಿಯಾಸ್ ಫಸ್ಟ್ ಸೂಪರ್ ಕಂಪ್ಯೂಟರ್ ಪರಂ 8000 ಅಂತ. ಹಿಸ್ಟ್ರಿ ಅಂಡ್ ಟೈಪ್ಸ್ ಆಫ್ ಎಕ್ಸಾಂಪಲ್ಸ್ ಆಫ್ ಸೂಪರ್ ಕಂಪ್ಯೂಟರ್ ತಿಳ್ಕೊಳ್ಳೋಣ. ಇದಿಷ್ಟು ಕೂಡ ಕಂಪ್ಯೂಟರ್ ಕ್ಲಾಸಿಫಿಕೇಶನ್.